ಆತ್ಮೀಯರೇ, 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಭಾರತವನ್ನು ಬ್ರಿಟಿಷರು ಬಿಟ್ಟು ತೊಲಗಿದ್ರು ಅಂತ ಎಲ್ಲ ಹೇಳಿದ್ರು. ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು. ಹಿರಿಯರೆಲ್ಲ ಸಂತೋಷ ಪಟ್ಟರು. ನಾವು ಬೆಳೆದ ನಂತರ ನಮ್ಗೆ ಹೇಳಿದ ನಂತರ ನಮಗೂ ಹೌದು ಸ್ವಾತಂತ್ರ್ಯ ಬಂತು ಅಂತ ಸಂತೋಷ ಬಿಟ್ಟಿವೆ. ದೇವರಾಣೆಗೆ ಹೌದು ನಮಗೆ ಸ್ವಾತಂತ್ರ್ಯ ಬಂದದ್ದು ಹೌದಾ ಅಂತ ಸಂಶಯ ಉಂಟು ನಮಗೆ. ಯಾಕೆಂತ ಹೇಳಿದ್ರೆ, ಯಾವ ಬ್ರಿಟಿಷರು ನಮ್ಮನ್ನು ಒಡೆದು ಆಳುವ ನೀತಿಯ ಮುಖಾಂತರ ನಮ್ಮಲ್ಲಿ ಹೊಡೆದಾಟ ಮಾಡಿಸಿ ನಮ್ಮ ದೇಶವನ್ನು ಕಬಳಿಸಿದ್ರೋ, ಅದೇ ತಂತ್ರವನ್ನು ಬ್ರಿಟಿಷರ ಪಳೆಯುಳಿಕೆಗಳಾಗಿ ಬಂದಿರುವಂತಹ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಪಂಥೀಯರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಹಿಂದೂಗಳು ತಮ್ಮದಾದ ಧಾರ್ಮಿಕ ನಂಬಿಕೆಯಲ್ಲಿ ಯಾವುದೇ ಆಚರಣೆ ಮಾಡ್ತಾ ಇದ್ರು, ಬಹುಸಂಖ್ಯಾತರಾಗಿದ್ರು, ಇಲ್ಲಿ ಬೇರೆ ಬೇರೆ ಜಾತಿ ಬಾಂಧವರೆಲ್ಲ ಇದ್ದಾರೆ ಅನ್ನುವುದರಿಂದ ಇವರನ್ನು ಒಡೆದಾಡ್ಲಿಕ್ಕೆ ಆಗ್ತದೆ ಅನ್ನುವಂಥ ತಂತ್ರಗಾರಿಕೆಯೊಂದಿಗೆ ತಮ್ಮದಂತ ರಾಜಕೀಯ ಆಶೋತ್ತರಗಳನ್ನು, ಸಾಮಾಜಿಕ ಆಶೋತ್ತರಗಳನ್ನು, ತಮ್ಮದಂತ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಎನ್ನುವಂತೆ ತಾವು ಪ್ರಸಿದ್ಧರಾಗಿ ಬಿಡಬೇಕು ಅನ್ನುವಂತಹ ತೀಟೆಯುಳ್ಳಂತಹ ವ್ಯಕ್ತಿಗಳು ನಮ್ಮ ಮಧ್ಯೆ ಏನೋ ಬೇಡದಿದ್ದನ್ನು ತಂದಿಟ್ಟು ನಾವು ಹೊಡ್ಕೊಂಡು ನಾವು ಇಲ್ಲಿ ಅವ್ಯವಸ್ಥಿತರಾಕೊಂಡು ಅವರ ಬೇಳೆ ಬೇಯಿಸುವುದಕ್ಕೆ ಅವರು ತೊಡಗುತ್ತಾ ಇದ್ದಾರೆ. ದಯವಿಟ್ಟು ನಾವು ಎಚ್ಚರರಾಗಬೇಕಣ್ಣ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಡೆಸ್ಥಾನ ಆಗುವುದಕ್ಕೆ ಐತಿಹಾಸಿಕವಾದಂತಹ ಪುರಾವೆ ಇದೆ. ಸ್ಕಾಂದ ಪುರಾಣದಲ್ಲಿ ಷಣ್ಮುಖ ದೇವರು ತಾರಕಾಸುರನ ವಧೆಗಾಗಿ ಜನನ ಹೊಂದಿದವರು. ತಾರಕಾಸುರನ ವಧೆ ಮಾಡಿದ ನಂತರ ಅವರು ತಮ್ಮದಾದಂತಹ ಅತ್ಯಂತ ಎಳೆ ಪ್ರಾಯದಲ್ಲಿ ಮೀಸೆ ಮೂಡಬೇಕಾದ್ರೆ ಮೊದಲೇ ಅಷ್ಟು ದೊಡ್ಡ ಸಾಧನೆ ಮಾಡಿದಂತಹ ದೇವರು. ಹಾಗಾದ್ದರಿಂದ 14 ಲೋಕದವರು ಎಲ್ಲರೂ ಅವರನ್ನು ವಿಶೇಷವಾಗಿ ಪ್ರಶಂಸಿಸಿದಾಗ ಎಳೆಯ ಬಾಲಕನಾಗಿ ಸ್ವಲ್ಪ ಅಹಂಕಾರ ಬಂದು ಬ್ರಹ್ಮನ ಎದುರಿನಲ್ಲಿ ಬುಸುಗುಡ್ತಾ ಇದ್ದಾಗ ಬ್ರಹ್ಮ ಅವರಿಗೆ ಶಾಪ ಕೊಟ್ಟು, ನೀನು ಹಾವಾಗು ಅಂತ ಹೇಳಿದ. ಬುಸುಗುಡ್ತಾ ಇದೆಯಾ, ಹಾವಾಗು ಅಂತ ಹೇಳಿದ. ಆವಾಗ ಅವರಿಗೆ ಜ್ಞಾನೋದಯ ಆಗಿ ತನ್ನ ತಂದೆ ಆದಂತ ಶಿವನ ಹತ್ರ, ಹೀಗಾಯ್ತಲ್ವೋ ದೇವ್ರೆ, ಇದಪ್ಪ ನನ್ನದಾದಂತ ತಪ್ಪಿಗೆ ಇಷ್ಟು ದೊಡ್ಡ ಘೋರ ಶಿಕ್ಷೆ ಆಯ್ತು ಅಂತಂದಾಗ, ಇಲ್ಲ ಮಗನೇ, ಅದು ನಿನಗೆ ವರ. ಯಾಕೆ ಅಂತ ಹೇಳಿದ್ರೆ ನಿನ್ನ ಅಹಂಕಾರ ಹೋಗಬೇಕು, ಬದಲಾಗಿ ಸರ್ಪಾದಿ ಅಷ್ಟಕುಲ ನಾಗಾತ್ಮಕ ನಾಗರ 8 ಕುಲ ಇದೆ, ಅದಕ್ಕೆ ನೀನು ಅಧಿಪತಿಯಾಗಿ ಸುಬ್ರಹ್ಮಣ್ಯನಾಗಿ ಬೇರೆ ಪ್ರಪಂಚದಲ್ಲಿರುವಂತಹ ಜನರದಾದಂತಹ ಚರ್ಮ ರೋಗಾದಿ ಅನಿಷ್ಟಗಳನ್ನು ಪರಿಹಾರ ಮಾಡುವ, ಸಂತಾನದ ಸಮಸ್ಯೆಯನ್ನು ಪರಿಹಾರ ಮಾಡುವ, ಬೇರೆ ಬೇರೆದಾದಂತಹ ಜೀವನದ ತಾಪತ್ರಗಳನ್ನು ಪರಿಹಾರ ಮಾಡುವ ಗಣಪತಿಯ ನಂತರದ ಕ್ಷಿಪ್ರ ಪ್ರಸಾದನಾದಂತಹ ದೇವರಾಗುವಂತ ವರ ಕೊಟ್ಟ ಹಿನ್ನೆಲೆಯಲ್ಲಿ ಆ ಸುಬ್ರಹ್ಮಣ್ಯ ದೇವರು ಸರ್ಪಾದಿ ಅಷ್ಟಕುಲ ನಾಗಾತ್ಮಕ ಶ್ರೀ ಸುಬ್ರಹ್ಮಣ್ಯೇಶ್ವರ ಅಂತ ನಮ್ಮ ಹತ್ರ ಆರಾಧನೆಗೊಳಗಾದರು. ಸುಬ್ರಹ್ಮಣ್ಯ ದೇವರನ್ನು ಆ ಕಾಲದಲ್ಲಿ ಅಂತಹ ಶಾಸ್ತ್ರ ಇದಾದಾಗ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗತಃ ಅಂತ ಶ್ರೀಕೃಷ್ಣ ಹೇಳಿದ ಪ್ರಕಾರ, ಯಾರು ತಮ್ಮದಂತ ಶಾಸ್ತ್ರವೇತ್ತತ್ವದ ಮುಖಾಂತರ ಅದ ಅಪ್ಪನ ಮಗನಾಗಿ ಹುಟ್ಟಿದವನೇ ಅಂತಲ್ಲ ಬ್ರಾಹ್ಮಣ, ಯಾರು ಶಾಸ್ತ್ರಭೂಯಿಷ್ಠವಾದ ಜ್ಞಾನದೊಂದಿಗೆ ಪರಿಪೂರ್ಣವಾದ ದೇವತಾ ಶ್ರದ್ಧೆಯನ್ನು ಮಾತ್ರ ಜೀವನದ ಕಾಯಕವಾಗಿಟ್ಟುಕೊಂಡು ತನ್ನ ಸ್ವಾರ್ಥದ ಯಾವ ಬಾಳಿಕೆ ಇಲ್ಲದೆ ಲೋಕ ಉದ್ಧಾರಕ್ಕೆ ಪುರಸ್ಯ ಹಿತಂ ಅಪೇಕ್ಷತಿ ಇತಿ ಪುರೋಹಿತ ಅಂದ್ರೆ ಪುರವರ್ದ ಹಿತವನ್ನು ಬಯಸುತ್ತಾನೆ ಅನ್ನುವಂಥ ವ್ಯಕ್ತಿಯಾದ್ದರಿಂದ ಆತನಲ್ಲಿ ನಾಗದೇವರನ್ನು ಆಹ್ವಾನಿಸಿ ಆತನಿಗೆ ಅನ್ನದಾನ ಮಾಡಿ ಆತನದಂತಹ ಅನ್ನದ ಪ್ರಸಾದದ ಸ್ಥಿತಿಯನ್ನು ಯಾರು ಸ್ವೀಕರಿಸ್ತಾರೆ, ಆ ಅನ್ನದ ಪ್ರಸಾದ ಉಚ್ಚಿಷ್ಟವನ್ನು ತಮ್ಮ ಮೈಗೆ ಲೇಪಿಸಿಕೊಳ್ತಾರೆ, ಅಂಥವರಿಗೆ ಚರ್ಮ ರೋಗ ಪರಿಹಾರ ಆಗಲಿ ಅಂತ ದೇವರು ಕೊಟ್ಟ ವರದ ಪ್ರಕಾರದ ಸ್ಥಿತಿಯಲ್ಲಿ ಪ್ರಪಂಚದ ಮುಖದಲ್ಲಿ ಈ ಮಡಸ್ನಾನ ಅನ್ನುವಂತಹ ಈ ಒಂದು ಪರಂಪರೆ ಹುಟ್ಟಿತಂತೆ. ಈ ಮಡೆ ಸ್ನಾನವನ್ನು ನಮ್ಮ ಇದು ಭಾರತೀಯವಾದಂತಹ ಇತಿಹಾಸದಲ್ಲಿ ಪ್ರಥಮವಾಗಿ ಸಿಗುವುದು ಅಶ್ವತ್ಥಾಮ ಆಚಾರ್ಯರು ಮಾಡಿದ. ಅಶ್ವತ್ಥಾಮ ಆಚಾರ್ಯರು ದ್ರೋಣರೆಂಬ ಬ್ರಾಹ್ಮಣನ ಮಗನಾದಂತಹ ಅಶ್ವತ್ಥಾಮ ಮೊದಲನಿಗಾಗಿ ಆತ ಉಪಪಾಂಡವರನ್ನು ಕೊಂದದ್ದಕ್ಕೆ ಆತನಿಗೆ ಬಂದದಂತಹ ಕುಷ್ಠರೋಗದ ಶಾಪದ ಪರಿಹಾರಕ್ಕಾಗಿ ಇದೇ ಕುಮಾರರಾತ್ರಿ ಪರ್ವತದ ತಪ್ಪಲಲ್ಲಿದ್ದಂತಹ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಮಡಸ್ನಾನ ಮಾಡಿ ಆತನ ಚರ್ಮ ರೋಗವನ್ನು ಪರಿಹರಿಸಿಕೊಂಡಂತೆ. ಅಲ್ಲಿಗೆ ಮೊದಲು ಮಾಡಿದ್ದು ಮಡೆಸ್ನಾನ ಬ್ರಾಹ್ಮಣ, ದಲಿತ ಅಲ್ಲ. ಎರಡನೇದಾಗಿ ಮಡೆಸ್ನಾನ ಮಾಡಿದ್ದು ಸಾಂಬ, ಆತ ಕ್ಷತ್ರಿಯ, ಶ್ರೀಕೃಷ್ಣನ ಮಗನಾಗಿದ್ದಂತಹ ಸಾಂಬ. ಆತ ಯಾವುದೋ ಒಂದು ಋಷಿಮುನಿಗಳಿಗೆ ಬ್ರಾಹ್ಮಣರಿಗೆ ನ್ಯಾಯಸ್ಥಿತಿ ಮಾಡಿದಂತ ಶಾಪ ಕೊಟ್ಟಾಗ ಆತನಿಗೆ ಕುಷ್ಠರೋಗ ಬಂದಾಗ ಆ ಸಾಂಬನದಂತ ಚರ್ಮ ರೋಗ ನಿವೃತ್ತಿಗಾಗಿ ನಾರದರಿಂದ ಉಪದೇಶಿತನಾದಂತಹ ಆ ಸಾಂಬ ಇಲ್ಲಿ ಬಂದು ಮಡೆಸ್ನಾನ ಮಾಡಿದ್ರಿಂದ ಆತನ ಚರ್ಮ ರೋಗ ಪರಿಹಾರ ಆಯ್ತು. ಇವ ಕ್ಷತ್ರಿಯ ಮೇಲ್ವರ್ಗದವ. ಇಂತಹ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ರೀತಿ ಎಲ್ಲ ಆಗಿದೆ. ಈ ಸುಬ್ರಹ್ಮಣ್ಯ ಕ್ಷೇತ್ರ ಹುಟ್ಟಿದ್ದು ಯಾರಿಂದ? ಸುಬ್ರಹ್ಮಣ್ಯ ಕ್ಷೇತ್ರ, ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೆಸರು.
ಈ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥ ಈ ದೇವಸ್ಥಾನದ ದೇವರು ಮೊದಲು ಸಿಕ್ಕಿದ್ದು ಯಾವ ಬ್ರಾಹ್ಮಣನಿಗೂ ಅಲ್ಲ, ಯಾವ ಮೇಲ್ವರ್ಗದವನಿಗಲ್ಲ, ಮಲೆಕುಡಿಯ ಜನಾಂಗಕ್ಕೆ. ಸ್ವಾಮಿ, ನಾವು ದೇವರು ಪರಭೇದ ಮಾಡಲಿಲ್ಲ, ನಾವು ಪರಭೇದ ಮಾಡ್ಕೊಂಡು ಸುಮ್ಮನೆ ಜಗಳದ ಸ್ಥಿತಿಯನ್ನು ತಂದಿಟ್ಟುಕೊಂಡು ನಮ್ಮೊಳಗೆ ಯಾಕೆ ವಿರೋಧದ ಅವ್ಯವಸ್ಥೆಯನ್ನು ಮಾಡ್ತೇವೆ ನಾವು? ಮಲೆಕುಡಿಯರು ಧರ್ಮದಂತಹ ಒಂದು ಪುಣ್ಯ ಪುರುಷಾರ್ಥ ಪೂರ್ವ ಜನ್ಮದ ಪುಣ್ಯದ ದೆಸೆಯಿಂದ ಕಾಡಿನಲ್ಲಿ ಸಿಕ್ಕಿದಂತಹ ಒಂದು ಸರ್ಪವನ್ನು ಹೋಲುವಂತಹ ವಿಗ್ರಹವನ್ನು ಕಂಡು ಇದು ಯಾವುದೋ ದೇವತಾ ಸನ್ನಿಧಿ ಇರಬೇಕು, ನಮಗೆ ಸರಿಯಾದಂತಹ ಜ್ಞಾನ ಇಲ್ಲ ಅನ್ನೋದ್ರಿಂದ ಅದಕ್ಕೆ ಒಂದು ಬುಟ್ಟಿಯನ್ನು ಕೌಚಿ ಹಾಕಿ ತತ್ಪಶ್ಚಾತ್ ಇಲ್ಲಿ ಊರಿನ ಶಾಸ್ತ್ರವೇತ್ತರಾದಂತಹ ಬ್ರಾಹ್ಮಣರ ಸಮಾಲೋಚನೆ ಮಾಡಿದಾಗ ಅವರು ಅಲ್ಲಿದ್ದಂತಹ ಆ ಕುಕ್ಕೆ ಹತ್ರ ಹೋಗಿ ಆಮೇಲೆ ಕುಕ್ಕೆ ತೆಗೆಸಿ ನೋಡಿದಾಗ ಅದು ಸರ್ಪಾಧ್ಯಕ್ಷಗಳ ನಾಗಾತ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ದೇವರ ವಿಗ್ರಹ ಅಂತ ಮನಗಂಡು ಆ ದೇವರನ್ನು ವಿದ್ಯುಕ್ತವಾಗಿ ಮಲೆಕುಡಿಯರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಿ ಮಲೆಕುಡಿಯರು ಮತ್ತು ಬ್ರಾಹ್ಮಣರು ಇತರ ಜಾತಿಯವರೆಲ್ಲ ಒಂದಾಗಿ ಇವತ್ತಿಗೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅವರ ಪ್ರಾಧಾನ್ಯತೆಯನ್ನು ಇಟ್ಟುಕೊಂಡು ಇತರರು ಹೊಂದಿಸಿಕೊಂಡು ಎಲ್ಲ ಜಾತಿಯ ಐಕ್ಯಮತ್ಯದಿಂದ ಅತ್ಯಂತ ಸುಂದರವಾದ ವ್ಯವಸ್ಥೆ ಸುಬ್ರಹ್ಮಣ್ಯದಲ್ಲಿ ಆಗ್ತಾ ಉಂಟು. ಇವತ್ತಿಗೂ ಉತ್ಸವದಲ್ಲಿ ಸುಲಿಗೆ ಮಲೆಕುಡಿಯರಿಗೆ ಪ್ರಾಶಸ್ತ್ಯ ಸಿಗ್ತದೆ. ಇಲ್ಲಿ ಮಲೆಕುಡಿಯರು ಯಾವುದೇ ತರದ ತಕರಾರಿಲ್ಲದೆ ಈ ದೇವಸ್ಥಾನದ ಸೇವೆಯಲ್ಲಿ ಇದು ತಮ್ಮ ದೇವಸ್ಥಾನ ಅಂತ ಪ್ರೀತಿಯಲ್ಲಿದ್ದಾರೆ. ಆಗಬಾರ್ದು, ಇವರೊಳಗೆ ತಂದಿಡ್ಬೇಕೇನಾದ್ರು. ತಂದಿಟ್ರೆ ಇಲ್ಲಿ ಜಾತಿ ವೈಷಮ್ಯ ತಂದಿಟ್ರೆ ಇಲ್ಲಿ ಒಡೆತ ಆಗ್ತದೆ. ಒಡೆತ ಆದಾಗ ತಮ್ಮದಾದಂತ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಆಗ್ತಂತೆ ಯಾರೋ ಪುಟುಕೋಶಿಗಳು